ಎಲ್ಲರಿಗೂ ನಮಸ್ಕಾರ. ನಾನು ನಿಮ್ಮ ಸುಮಾ ಪಾಟೀಲ್. ಶ್ರೀ ಶಕ್ತಿ ಸವಿರುಚಿಯಿಂದ ಇಂದೊಂದು ಎಲ್ಲರೂ ಮಕ್ಕಳು ಸಣ್ಣವರು ದೊಡ್ಡವರು ಎಲ್ಲರೂ ಇಷ್ಟಪಡುವಂಥ ರೆಸಿಪಿ ಇದು. ಫಲೂದಾ ಅಂತ ಎಲ್ಲ ಥರ ಫಲೂದಾಗಳು ನೀವು ಐಸ್ ಕ್ರೀಮ್ ಅಂಗಡಿ ಒಳಗೆ ತಿಂದಿರ್ತೀರಿ. ಮನೆಯಲ್ಲಿ ಮಾವಿನ ಹಣ್ಣು ಫ್ರೆಶ್ ಮಾವಿನ ಹಣ್ಣಿಲ್ಲ ಈ ರೀತಿ ಫಲೂದಾ ಮಾಡ್ಕೊತೀನಿ ನೋಡ್ರಿ. ಭಾಳ ಈಸಿನೂ ಐತಿ ಮತ್ತು ಟೇಸ್ಟು ಆಗಿರ್ತೈತಿ. ಇದನ್ನು ಮಾಡ್ಕೊಳಕ್ಕೆ ನಾನು ಒಂದು ಚಲೋವನ್ನ ಅಂದ್ರೆ ಒಂದು ಸ್ವಲ್ಪ ಹಣ್ಣಾಗಿರೋ ಮಾವಿನ ಹಣ್ಣು ಇದ್ರೊಳಗೆ 4 ತೊಗೊಂಡನು, 4 ಏನು ತೊಗೊಂಡಿಲ್ಲ, ಒಂದು 3 ಹಣ್ಣು ತೊಗೊಂಡನು. ಮತ್ತು ಇದಕ್ಕೊಂದು ಸ್ವಲ್ಪ ಟೂಟಿ ಫ್ರೂಟಿ ಹಣ್ಣು ಮತ್ತು ಸ್ವಲ್ಪ ಡ್ರೈ ಫ್ರೂಟ್ಸು, ಆಮೇಲೆ ಶಾವಿಗೆ ಶಾವಿಗೆ ಒಂದು ಸ್ವಲ್ಪ ಕುದಿಸಿ ಬಸೋದು ಅದ್ರ ರೆಸಿಪಿ ಆಮೇಲೆ ಹೇಳ್ತಾನು. ಆಮೇಲೆ ಇವಾಗ ಕಾಮಕಸ್ತೂರಿ ಬೀಜ ಇವನೊಂದು ಒಂದು ಅರ್ಧ ತಾಸು ನೆನೆಸಿರ, 1 ಸ್ಪೂನ್ ನೆನೆಸಿರ ಇಷ್ಟ ಆಗ್ತಾವು. ಭಾಳ ಲಘು ನೆನಿತಾವೆ ಇವ. ಈ ರೀತಿಯಾಗಿ ಇವನ್ನೆಲ್ಲ ಐಟಮ್ಸ್ಗಳು ಇಟ್ಕೊಂಡು ಒಂದು ಸ್ವಲ್ಪ ಸಕ್ರೆ, ಆಮೇಲೆ ಕಸ್ಟರ್ಡ್ ಪೌಡ್ರ್ ಇದೇನು ಮನ್ಯಾಗ ಎಲ್ಲರದು ಕಡೆ ಇರ್ತೈತಿ. ಆಲ್ಮೋಸ್ಟ್ ಎಲ್ಲ ಮನೆಯಲ್ಲಿರೋ ಐಟಮ್ಸನ್ನು ಹಾಕಿ ಹೆಲ್ದಿಯಾಗಿ ನಾನು ಫಲೂದಾ ಮಾಡಿದೆನು. ನೀವು ಈ ರೀತಿ ಮನೆಯಲ್ಲಿ ಮಾಡ್ಕೋರಿ. ಶಾವಿಗೆ ನೋಡ್ರಿಲ್ಲ ಒಂದು ಸ್ವಲ್ಪ ಹುರಿದು ಇಟ್ಕೊಂಡಿರ್ತಾನೆ ನಾನು ಯಾವಾಗಿದ್ರು. ಒಂದು ಸ್ವಲ್ಪ ಹುರಿದು ಇಟ್ಕೊಂಡಾಗ ಇವನ್ನ ಒಂದು ಸ್ವಲ್ಪ ನೀರೊಳಗೆ ಹಾಕಿ ಕುದಿಸಿ ಬಸದು ಇಟ್ಕೋಬೇಕು. ಇದು ಫಲೂದೊಳಗೆ ಟೇಸ್ಟ್ ಕೊಡ್ತೈತಿ. ಒಂದು ಸ್ಟೆಪ್ ಬೈ ಸ್ಟೆಪ್ ಹೇಳಿದೆ ನಾನು. ಆಮೇಲೆ ಅವ್ನು ಶಾವಿಗೆ ಬಸದೆ ಒಂದು ಸ್ವಲ್ಪ ಆರಿರು ಚಲೋ ಆಗ್ತಾವು. ಅದಕ್ಕೆ ಕಸ್ಟರ್ಡ್ ಪೌಡ್ರಿಗೆ ಒಂದು 2-3 ಚಮಚದಷ್ಟು ಹಾಲು ಹಾಕಿ 1 ಚಮಚ ಕಸ್ಟರ್ಡ್ ಪೌಡ್ರ್ ಹಾಕಿ ಒಂದು ಸ್ವಲ್ಪ ಕಲಿಸಿಟ್ಕೋಬೇಕು ಗಂಟು ಆಗ್ದಂಗೆ. ನಾವು 2 ಲೋಟ ಹಾಲು ತೊಗೊಂಡನಿಲ್ಲ. ನಿಮಗೆ ಹೆಚ್ಚಿಗೆ ಕ್ವಾಂಟಿಟಿ ಬೇಕಂದ್ರೆ ಹೆಚ್ಚಿಗೆ ತೊಗೋರಿ. ನಾನು 2 ಲೋಟ ಹಾಲಿಗೆ ಅದನ್ನು ಸಕ್ಕರೆ ಹಾಕಿ ಕಸ್ಟರ್ಡ್ ಏನು ಕಲಿಸಿರ್ತಾವಲ್ಲ ಅದನ್ನು ಹಾಕಿ ಕಲಿಸಿ ಕುದಿಯಾಕೆ ಇಡಬೇಕು. ಅದೊಂದು ಸ್ವಲ್ಪ ಕುದ್ದಿಂದ ಗಟ್ಟಿ ಆಗ್ತೈತಿ, ಅಂದ್ರೆ ತಿಕ್ನೆಸ್ ಬರ್ತೈತಿ. ಇದೇ ನಮಗೆ ತಿಕ್ನೆಸ್ ಟೇಸ್ಟ್ ಕೊಡೋದು. ಇದನ್ನು ಒಂದು ಸ್ವಲ್ಪ ಹಿಂಗೆ ಕುದಿಯೋ ಮಟ್ಟ ಹಿಂಗೆ ಕೈ ಆಡಿಸ್ಕೊಂತ ಇರಬೇಕು, ಯಾಕಂದ್ರೆ ಅದು ಗಂಟು ಇಲ್ದಿರ ತಳ ಹೊತ್ತೋದಿರ್ತೈತಿ. ನಿಮಗೆ ಇನ್ನೊಂದು ಸ್ವಲ್ಪ ತಿಕ್ನೆಸ್ ಹೆಚ್ಚಿಗೆ ಬೇಕಂದ್ರೆ ಮತ್ತೊಂದು ಸ್ವಲ್ಪ ಕಲಿಸಿ ಹಾಕ್ಕೋಬೋದು. ಈ ರೀತಿಯಾಗಿ ಅವನ್ನ ತೆಗೆದು ಅವೆಲ್ಲ ಆರಾಕ ಇಟ್ಟಿದ್ನಿ ನಾನು. ಅವು ಆರೋ ಮಟ್ಟ ಅಂತ ಮಾವಿನ ಹಣ್ಣೆಲ್ಲ ಈ ರೀತಿ ಕಟ್ ಮಾಡ್ಕೊಳತ್ತೇನು. ಕಟ್ ಮಾಡ್ಕೊಳಕಂದ್ರೆ ಮೇಲ್ಗಡೆ ಹಾಕಕ್ಕೆ ಪೀಸ್ ಬೀಳಬೇಕು. ಈ ರೀತಿಯಾಗಿ ಅವನ್ನೆಲ್ಲ ಸ್ಲೈಸ್ಗಳೆಲ್ಲ ಮಾಡಿಟ್ಕೋಬೇಕು. ಈ ರೀತಿ ನೀವು ಮನೆಯಲ್ಲಿ ಒಮ್ಮೆ ಫಲೂದಾ ಮಾಡ್ಕೊಂಡು ತಿಂದ್ರಿ ಅಂದ್ರೆ ಭಾಳ ಟೇಸ್ಟ್ ಆಗ್ತೈತಿ, ಭಾಳ ರುಚಿನೂ ಇರ್ತೈತಿ. ಮತ್ತು ಅಂಗಡಿ ಒಳಗೆ ತಿನ್ನೋದಕ್ಕಿಂತ ಮನೆಯಲ್ಲಿ ಎಲ್ಲರೂ ಈ ರೀತಿ ಮಾಡ್ಕೊಂಡು ತಿಂದ್ರೆ ನಿಮ್ಗೆ ರುಚಿನೂ ಆಗ್ತೈತಿ. ಈಗಂತೂ ಮಾವಿನ ಹಣ್ಣಿನ ಸೀಸನ್ ಐತಿ, ಮಾವಿನ ಹಣ್ಣಿನ ಸೀಸನ್ ಇನ್ನೂ ಐತಿ. ಇದು ಮುಗಿಯೋದ್ರೊಳಗೆ ನೀವು ಮಾಡ್ಕೊಂಡು ತಿಂದು ನೋಡ್ರಿ. ಇದನ್ನು ಎಲ್ಲೂ ಫೋನ್ ಒಳಗೆ ಟಿ ವಿ ಒಳಗೆ ಎಲ್ಲೂ ನೋಡೇ ಇಲ್ಲ. ನಾನು ಓನ್ ರೆಸಿಪಿ ಇದೆ, ನಾನು ಟ್ರೈ ಮಾಡ್ಬೇಕಂತ ಮಾಡಿ ಟೇಸ್ಟ್ ಮಾಡಿ ನಿಮ್ಗೆ ವಿಡಿಯೋ ಹಂಚ್ಕೊಂಡನು. ಆಮೇಲೆ ಒಂದು ಮಾವಿನ ಹಣ್ಣು ಕಟ್ ಮಾಡಿ ಸ್ಲೈಸ್ ಮಾಡಿ ಇಟ್ಕೊಂಡು 2 ಮಾವಿನ ಹಣ್ಣು ಅವನ್ನ ಎಲ್ಲ ಪಲ್ಪ್ ತೆಗೆದು ಒಂದು ಸ್ವಲ್ಪ ಗ್ರೈಂಡ್ ಮಾಡಿ 2 ಫ್ರಿಜ್ ಒಳಗೆ ಕೋಲ್ಡ್ ಆಗಕ್ಕೆ ಇಟ್ಟೀನಿ. 2 ಅಂದರೆ ಕಸ್ಟರ್ಡು ಮತ್ತು ಮಾವಿನ ಹಣ್ಣು 2 ಈ ರೀತಿ ಕೋಲ್ಡ್ ಒಂದು ಸ್ವಲ್ಪ ತಂಪಾದಿಂದ ಅದು ಮಾವಿನ ಹಣ್ಣು ಮತ್ತು ಕಸ್ಟರ್ಡ್ 2 ಮತ್ತು ಮಿಕ್ಸಿ ಮಾಡಬೇಕು. ಸುಡೋದನ್ನು ಮಿಕ್ಸಿ ಮಾಡಿರೋದು ಹುಳಿ ಮಾವಿನ ಹಣ್ಣು ಹುಳಿ ಆಗ್ತೈತಿ. ಅದಕ್ಕೋಸ್ಕರ ಅದನ್ನು ಕೋಲ್ಡ್ ಮಾಡಿ ಅವನ್ನ 2 ಹಾಕಿ ಒಂದು ಸ್ವಲ್ಪ ಸಕ್ಕರೆ ಹಾಕಿ ಮತ್ತು ಒಂದು ಸ್ವಲ್ಪ ಹಾಲು ಹಾಕಿ ಈ ರೀತಿ ತಿಕ್ನೆಸ್ ಬರುವ ಮಟ್ಟ ಅವನ್ನ ಒಂದು ಸಲ ಗ್ರೈಂಡ್ ಮಾಡಿ ಇಟ್ಕೊಂಡು ಆಮೇಲೆ ಇದನ್ನೆಲ್ಲ ಕಲಿಸ್ಕೊಳಕಂತೆ ಅವು ಎಲ್ಲ ಕೋಲ್ಡು ಆಗಿರ್ತೈತಿ. ಆಮೇಲೆ ತಿನ್ನೋಕೆ ಚಲೋ ಆಗ್ತೈತಿ. ಇದು ಶಾವಿಗೆದೂ ಆರಿರ್ತೈತಲ್ಲ, ಅದಕ್ಕೋಸ್ಕರ ಈ ರೀತಿ ನಿಮ್ಗೆ ಅದನ್ನು ಸ್ಟೆಪ್ ಬೈ ಸ್ಟೆಪ್ ಹೇಳತ್ತನು. ಮೊದಲಿಗೆ ನಾವು ಗ್ಲಾಸಿಗೆ ಒಂದು ಸ್ವಲ್ಪ ಇದೇನು ಮಾವಿನ ಹಣ್ಣು ಕಸ್ಟರ್ಡ ಸಕ್ಕರೆ ಎಲ್ಲ ರುಬ್ಕೊಂಡಿರ್ತವಲ್ಲ ಅದನ್ನು ಒಂದು 2-3 ಸ್ಪೂನ್ ಹಾಕಬೇಕು. ನಾನು ಜೇನುತುಪ್ಪ ಒಂದು ಸ್ವಲ್ಪ ಸುತ್ತ ಕಡೆ ಗ್ಲಾಸಿಗೆ ಡೆಕೋರೇಷನ್ಕಂತ ಹಾಕೀನಿ, ಆದ್ರೆ ಆಗಲಿಲ್ಲ, ಅದು ಕಾಣಲಿಲ್ಲ. ಅದು ಟೇಸ್ಟ್ ಆದರೂ ಬರ್ತೈತಿ, ಅದ ಏನು ಪರವಾಗಿಲ್ಲ. ಜೇನುತುಪ್ಪ ಒಂದು ಸ್ವಲ್ಪ ಹಾಕೋರಿ. ಒಂದು 3-4 ಸ್ಪೂನಷ್ಟು ಮೊದಲಿಗೆ ಅದು ಏನು ರುಬ್ಕೊಂಡಿರ್ತವಲ್ಲ ಕಸ್ಟರ್ಡ ಮಾವಿನ ಅದನ್ನು ಹಾಕಬೇಕು. ಆಮೇಲೆ ಕಾಮಕಸ್ತೂರಿ ಬೀಜ ಅಂದರೆ ಸಬ್ಜಾ ಸೀಡ್ಸ್ ಇವನ್ನೆಲ್ಲ ಒಂದು ಸ್ವಲ್ಪ ಕಾಣುವಂಗೆ, ಇದು ಹೆಲ್ತಿಗೂ ಚಲೋ ಇರ್ತೈತಿ. ಅವನು ಹಾಕಿ ಡ್ರೈ ಫ್ರೂಟ್ಸ್ ಹಾಕಿ ಟುಟ್ಟಿ ಫ್ರೂಟಿ ಹಾಕಬೇಕು. ಆಮೇಲೆ ಮೇಲ್ಗಡೆ ಒಂದು ಸ್ವಲ್ಪ ಒಂದು 4 ಹೋಳು ಮಾವಿನ ಹಣ್ಣು ಹಾಕಬೇಕು. ನಿಮ್ಗೆ ಚಮಚಲೆ ತಿನ್ನುವಾಗ ಚಲೋ ಆಗ್ತೈತಿ. ಆಮೇಲೆ ಶಾವಿಗೆ ಹಾಕಬೇಕು. ಶಾವಿಗೆ ಅಂದ್ರೆ ನೀವು ಯಾವುದ್ಯಾವುದು ಫಲೂದಾದೊಳಗೆ ಶಾವಿಗೆ ಕುದಿಸಿ ಬೇಯಿಸಿದೆ ಅಷ್ಟೇ ಮಾಡಬೇಕು. ಇದಕ್ಕೆ ಸಕ್ರೆದು ಏನು ಹಾಕಬಾರ್ದು. ಅದನ್ನೊಂದು ಸ್ಪೂನ್ ಹಾಕಿ ಐಸ್ ಕ್ರೀಮ್ ನಿಮ್ಗೆ ಎಷ್ಟು ಬೇಕಲ್ಲ ಅಷ್ಟು ಹಾಕೋರಿ. ನೀವು ಇಷ್ಟಪಟ್ಟು ಹೆಂಗೆ ತಿನ್ನೋರು ಇರ್ತೈತಲ್ಲ ಅದ್ರ ಮೇಲೆ ಹಾಕೋರಿ. ಈ ರೀತಿ ನಾನು 2 ಸ್ಪೂನ್ ಹಾಕಿ ಇಲ್ಲಿ ನೋಡ್ರಿ ಮ್ಯಾಂಗೋ ಸ್ಲೈಸ್ ಐಸ್ ಕ್ರೀಮ್ ಆಮೇಲೆ ಕಾಮಕಸ್ತೂರಿ ಬೀಜ ಎಲ್ಲ ಹಾಕಿರಿ ಎಷ್ಟು ಚಂದ ಕಾಣತೈತಿ. ಮೇಲ್ಗಡೆ ಮತ್ತೆ ಯಥಾ ಪ್ರಕಾರನ ಅದನ್ನು ಮಾವಿನ ಹಣ್ಣು ರುಬ್ಬಿರ್ತವಲ್ಲ ಅದನ್ನು ಹಾಕಿ ಟುಟ್ಟಿ ಫ್ರೂಟಿ ಡ್ರೈ ಫ್ರೂಟ್ಸ ಮ್ಯಾಂಗೋ ಸ್ಲೈಸ ಮತ್ತು ಐಸ್ ಕ್ರೀಮ ಎಲ್ಲ ಹಾಕ್ಕೊಂಡು ತಿಂದ್ರಂತೂ
ಸೂಪರ್ ಆಗಿರ್ತೈತಿ. ಇವನ್ನೆಲ್ಲ ಐಟಮ್ಸ್ ಈ ರೀತಿ ಸ್ಟೆಪ್ ಬೈ ಸ್ಟೆಪ್ ಹಾಕಿ ಕಾಸ ನಾವು ಮತ್ತೊಮ್ಮೆ ಫ್ರಿಜ್ ಒಳಗೆ ಇಡ್ಬೋದು. ಒಂದು ಸ್ವಲ್ಪ ಕೋಲ್ಡ್ ಇಷ್ಟಪಡೋರು ಫ್ರಿಜ್ ಒಳಗೆ ಇಟ್ಟು ಕಾಸು ನಾವು ಒಂದು ತಾಸು ಫ್ರಿಜ್ ಒಳಗೆ ಇಟ್ರಿ ಅಂದ್ರೆ ನಿಮ್ಗೆ ಚಲೋ ಆಗ್ತೈತಿ, ಟೇಸ್ಟು ಆಗ್ತೈತಿ. ನೀವು ನೈಟ್ ತಿನ್ನಿರಿ, ಮಧ್ಯಾಹ್ನ ತಿನ್ನಿರಿ, ಯಾವಾಗಾದರೂ ತಿನ್ನಿರಿ, ಚಲೋ ಆಗ್ತೈತಿ. ನೀವು ಸೇಮ್ ರೆಸ್ಟೋರೆಂಟ್ ಸ್ಟೈಲ್ ಫಲೂದ ಏನು ಟೇಸ್ಟ್ ಮಾಡಿರ್ತಾರಲ್ಲ ಅದ ಸೇಮ್ ಇರ್ತೈತಿ. ನಾನು ಯಾವಾಗಾದರೂ ತಿಂದಿರ್ತೀನಿಲ್ಲ ಫಲೂದ, ಅದ್ರೊಳಗೆ ಏನು ಐಟಮ್ಸ್ ಅದಾವ ಅಂತ ಕಾಸು ನಾನು ನೋಡ್ಕೊಂಡಿದ್ನಿ. ಅದಕ್ಕೋಸ್ಕರ ಇದೇ ರೀತಿ ಹಾಕಿರ್ಬೋದು ಇವರು ಅಂತ ಕಾಸು ನಾನು ಯಾವುದೋ ಒಂದು ವಿಡಿಯೋದೊಳಗೆ ನೋಡೇ ಇಲ್ಲ. ನನ್ನ ಮನೆಯಲ್ಲೇ ನಾನು ಓನ್ ಮಾಡಿದೆನು. ಈ ರೀತಿಯಾಗಿ ಒಂದು 2-3 ಗ್ಲಾಸ್ ಒಳಗೆ ಮಾಡಿ ನಾನು ಫ್ರಿಜ್ ಒಳಗೆ ಇಟ್ಟಿದ್ನಿ. ಅವು ಟೇಸ್ಟ್ ಆಗಿದ್ದು. ನೀವು ಈ ರೀತಿ ನೀವು ಮನೆಯಲ್ಲೇ ಈ ರೀತಿ ಫಲೂದ ಮಾಡ್ಕೊಂಡು ತಿಂದು ನೋಡ್ರಿ, ಸೂಪರ್ ಆಗಿರ್ತೈತಿ. ನನ್ನ ಎಲ್ಲ ಅಡುಗೆ ವಿಡಿಯೋಗಳು, ಪೂಜಾ ವಿಡಿಯೋಗಳು ನೀವೆಲ್ಲರೂ ಈ ರೀತಿ ನೀವು ಮನೆಯಲ್ಲಿ ಮಕ್ಕಳಿಗೆಲ್ಲ ಮಾಡಿಕೊಟ್ರಿ ಅಂದ್ರೆ ಪದೇ ಪದೇ ಮಾಡಿಕೊಡ್ರಿ ಅಂತಾರು. ನೀವು ಅಷ್ಟು ಟೇಸ್ಟ್ ಆಗಿರ್ತೈತಿ. ಮತ್ತು ಇದ್ರೊಳಗೆಲ್ಲ ಐಟಮ್ಸ್ಗಳೆಲ್ಲ ಏನು ನಾವು ಹೊರಗಡೆ ತರೋದೇನಿಲ್ಲ, ಮನೆಯಲ್ಲಿರೋ ಐಟಮ್ಸನ್ನು ನೀವು ಸಬ್ಜಾ ಸೀಡ್ಸ್ ನೀವು ಬೇಕಂದ್ರೆ ಇಷ್ಟಪಟ್ಟರೆ ಹಾಕ್ಬೋದು, ಇಲ್ಲದ್ರೆ ಬೇಡ ಅನ್ನೋರು ಸ್ಕಿಟ್ ಮಾಡಿ ಬಿಡ್ಬೋದು. ಕಸ್ಟರ್ಡ್ ಪೌಡ್ರ್ ಒಂದು ಸ್ವಲ್ಪ ತಂದ್ರೆ ಅಂತೂ ಐಸ್ ಕ್ರೀಮ್ ಅಂತೂ ಎಲ್ಲ ಕಡೆ ಸಿಗ್ತೈತಿ. ಈ ರೀತಿ ನೀವು ಎಲ್ಲರೂ ಮನೆಯಲ್ಲಿ ಟ್ರೈ ಮಾಡಿರಿ, ಸೂಪರ್ ಆಗಿರ್ತೈತಿ. ಮಕ್ಕಳಿಗೆ ಇಷ್ಟಪಡ್ತಾರೋ. ಮತ್ತು ಮಾವಿನ ಹಣ್ಣು ಚಲೋ, ಮಾವಿನ ಹಣ್ಣು ಅಂತೂ ಸೀಸನ್ ಅಂತೂ ಇನ್ನೂ ಐತಿ. ಅದಕ್ಕೋಸ್ಕರ ಮಾವಿನ ಹಣ್ಣು ಮನೆಯಲ್ಲಿ ಇದ್ರಂತೂ ಮಾಡಿರಿ ನೀವು, ಭಾಳ ರುಚಿಯಾಗಿರ್ತೈತಿ. ನನ್ನ ಎಲ್ಲ ಅಡುಗೆ ವಿಡಿಯೋಗಳು ಮತ್ತು ಇದು ಫಲೂದಾದ ವಿಡಿಯೋ ನಿಮಗೆಲ್ಲರಿಗೂ ಇಷ್ಟ ಆದ್ರೆ ನಂಗೆ ಮೆಸೇಜ್ ಮೂಲಕ ಹೆಂಗೆ ನಿಮ್ಮ ಮನ್ಯಾಗ ಹೆಂಗೆ ಬಂತಂತೆ ಕಮೆಂಟ್ಸ್ ಮೂಲಕ ತಿಳಿಸ್ರಿ. ನನ್ನೆಲ್ಲ ಅಡುಗೆ ವಿಡಿಯೋಗಳು, ಪೂಜಾ ವಿಡಿಯೋಗಳು ಎಲ್ಲರೂ ಇಷ್ಟಪಡತ್ತೀರಿ, ಲೈಕ್ ಮಾಡತ್ತೀರಿ, ಶೇರ್ ಮಾಡತ್ತೀರಿ, ಕಮೆಂಟ್ಸ್ ಮೂಲಕ ನಿಮ್ಮ ಅನಿಸಿಕೆಗಳನ್ನು ತಿಳಿಸಾತೀರಿ. ಇನ್ನೂ ಹೆಚ್ಚು ನಿಮಗೆ ಹೆಂಗೆ ಅನಿಸೈತಲ್ಲ ಅದನ್ನು ಮೆಸೇಜ್ ಮೂಲಕ ತಿಳಿಸ್ರಿ. ಮತ್ತು ಎಲ್ಲರೂ ಈ ನನ್ನ ವಿಡಿಯೋ ಫಸ್ಟ್ ಟೈಮ್ ಯಾರು ನೋಡ್ತಾರಲ್ಲ ಅವರು ಸಬ್ಸ್ಕ್ರೈಬ್ ಮಾಡೋದಂತೂ ಮರ್ಯಾಕೆ ಹೋಗಬೇಡ್ರಿ. ಯಾರೆಲ್ಲ ವಿಡಿಯೋ ಇಷ್ಟ ಆದಾರಂತೂ ಲೈಕ್ ಬಟನ್ ಕೊಡೋದು ಮರ್ಯಾಕೆ. ನಿಮ್ಮೆಲ್ಲರ ಸಪೋರ್ಟ್ ಸದಾ ಯಾವಾಗಿದ್ರೂ ಹೀಗೆ ಇರಲಿ. ಎಲ್ಲರಿಗೂ ಮತ್ತೊಮ್ಮೆ ತುಂಬ ಧನ್ಯವಾದಗಳು. ಥ್ಯಾಂಕ್ ಯು ಸೋ ಮಚ್.